ನಮ್ಮ ನ್ಯೂಸ್ಗೆ ಸ್ವಾಗತ. ಸರಣಿ ಅಪಘಾತದಲ್ಲಿ ಗಾಯಗೊಂಡಿದ್ದ ಆದ್ಗೆರೆ ಗ್ರಾಮದ ಗಾಯಾಳು ಸಾವು. ಕೋಲಾರ ರಸ್ತೆಯಲ್ಲಿ ಶನಿವಾರ ನಡೆದ ಸರಣಿ ಅಪಘಾತದಲ್ಲಿ ಗಾಯಗೊಂಡಿದ್ದ ಯುವಕನೋರ್ವ ಮೃತಪಟ್ಟಿದ್ದು, ಮೃತರ ಸಂಖ್ಯೆ 2ಕ್ಕೆ ಏರಿದೆ. ಸರಣಿ ಅಪಘಾತದಲ್ಲಿ ಗಾಯಗೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ಚಿಂತಾಮಣಿ ತಾಲೂಕಿನ ಆದ್ಗೆರೆ ಗ್ರಾಮದ ದ್ವಿಚಕ್ರ ವಾಹನದ ಸವಾರ 22 ವರ್ಷದ ಸಾಬೀರ್ ಖಾನ್ ಬಿನ್ ಸತ್ತಾರ್ ಖಾನ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಕಳೆದ ಶನಿವಾರದಂದು ಸಂಜೆ ಮದ್ಯ ಸೇವನೆ ಮಾಡಿ ಐಚರ್ ವಾಹನವನ್ನು ಚಾಲನೆ ಮಾಡಿಕೊಂಡು ಹೋದ ತಾಲೂಕಿನ ಗಾಜಲಹಳ್ಳಿಯ ವಿಜಯಕುಮಾರ್ ಎಂಬಾತ ಚಿಂತಾಮಣಿ ಕೋಲಾರ ಮುಖ್ಯ ರಸ್ತೆಯಲ್ಲಿ 3 ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದ ಮೂಲಕ ಸರಣಿ ಅಪಘಾತ ನಡೆಸಿದ್ದ. ಸದರಿ ಸರಣಿ ಅಪಘಾತದಲ್ಲಿ ಕಾಚಹಳ್ಳಿಯ 60 ವರ್ಷದ ಅಮೀರುಲ್ಲಾ ಎಂಬಾತ ಸ್ಥಳದಲ್ಲೇ ಸಾವನ್ನಪ್ಪಿದರೆ, ಮೈಲಾನಹಳ್ಳಿ ಗೇಟ್ ಸಮೀಪ ರಸ್ತೆ ಬದಿ ದ್ವಿಚಕ್ರ ವಾಹನ ನಿಲ್ಲಿಸಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದ ಮೈಲಾನಹಳ್ಳಿ ಗ್ರಾಮದ ಇಂದ್ರಕುಮಾರ್ ಎಂಬುವರ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಇಂದ್ರಕುಮಾರ್ ಅವರ ದ್ವಿಚಕ್ರ ವಾಹನ ಸಂಪೂರ್ಣ ಜಖಂಗೊಂಡಿದ್ದು, ಅವರು ಅಪಘಾತದಿಂದ ಪಾರಾಗಿದ್ದರು. ಇನ್ನು ಮೈಲಾನಹಳ್ಳಿ ಸಮೀಪ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದ ಆದ್ಗೆರೆ ಗ್ರಾಮದ 22 ವರ್ಷದ ಸಾಬೀರ್ ಖಾನ್ ಎಂಬಾತನಿಗೆ ಡಿಕ್ಕಿ ಹೊಡೆದಿದ್ದರಿಂದ ಆತ ತೀವ್ರ ಗಾಯಗೊಂಡಿದ್ದ ಆತನನ್ನು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ, ನಂತರ ಬೆಂಗಳೂರು ಆಸ್ಪತ್ರೆಗೆ, ನಂತರ ಕೋಲಾರ ಆಸ್ಪತ್ರೆಗೆ ದಾಖಲು ಮಾಡಿದ್ದು, ಆತ ಭಾನುವಾರ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗಿ ಮೃತಪಟ್ಟಿದ್ದು, ಸೋಮವಾರ ಮೃತರ ಅಂತ್ಯಕ್ರಿಯೆ ಸ್ವಗ್ರಾಮವಾದ ಚಿಂತಾಮಣಿ ತಾಲೂಕಿನ ಆದ್ಗೆರೆ ಗ್ರಾಮದಲ್ಲಿ ನೆರವೇರಿತು.